ಆತಂಕನೂ ಆಗ್ಬಿಟ್ಟಿತ್ತು. ಅಯ್ಯೋ, ಈಗ ನೀನು ಖುಷಿ ಆಯ್ತಲ್ಲ, ನಂಗಷ್ಟು ಸಾಕು. ಅತ್ತೆ, ನಿಧಿ ಪಾಸ್ ಆಗಿದ್ದಕ್ಕೆ ತಕತೈ ಅಂತ ಕುಣಿತಾ ಇದ್ದೀರಾ? ಪಾಪ ನಮ್ ಸಂಜು ಫೇಲ್ ಆಗ್ಬಿಟ್ಟ, ನಿಮ್ಗೇನು ಅನ್ನಿಸ್ತಿಲ್ವಾ? ಇಲ್ಲ, ನನ್ಗೇನು ಅನ್ಸ್ಲಿಲ್ಲ. ಅಲ್ಲ ಕಣೆ, ಅವನ್ ಯಾವತ್ತಾದ್ರೂ 5 ನಿಮಿಷ ಬೇಡ 5 ಸೆಕೆಂಡ್ ಬುಕ್ ಹಿಡ್ಕೊಂಡು ಓದೋದನ್ನ ನೀನ್ ನೋಡಿದ್ಯಾ? ನಮ್ದೇ ಹಾಸ್ಪಿಟಲ್, ಅವನು ಡಾಕ್ಟರ್ ಆಗೋ ಯೋಗ ಅವನ್ ಕಾಲ್ ಬುಡದಲ್ಲೇ ಇದೆ. ಇಂಥ ಅದೃಷ್ಟ ಯಾರಿಗುಂಟು, ಯಾರಿಗಿಲ್ಲ ಹೇಳು? ಡಾಕ್ಟರ್ ಆಗಕ್ಕೆ ಕೋಟಿಗಟ್ಲೆ ಖರ್ಚು ಮಾಡ್ತಾರೆ, ಹಗಲು ರಾತ್ರಿ ಕೂತ್ಕೊಂಡು ಓದ್ತಾರೆ. ಇವನ್ ಏನ್ ಮಾಡ್ತಾನೆ ಹೇಳು? ಡಾಕ್ಟರ್ ಆಗಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದಕ್ಕೆ ನಮ್ ನಿಧಿನೇ ಎಕ್ಸಾಂಪಲ್. ಇಷ್ಟೆಲ್ಲ ಇದ್ರು ನಮ್ ಸಂಜು ಏನ್ ಮಾಡ್ತಿದ್ದಾನೆ? ಅವನು ಕೆಟ್ಟ ಫ್ರೆಂಡ್ಸ್ ಜೊತೆ ಓಡಾಡ್ತಿದ್ದಾನೆ. ಅವನ್ಗೆ ಯಾರು ಬುದ್ಧಿ ಹೇಳೋರು ಇಲ್ಲ, ಹೇಳಿದ್ರೆ ಕೇಳೋದು ಇಲ್ಲ. ಹೋಗ್ಲಿ ಬಿಡು ರಜ್ಜಿ, ಅವನಿಗಿನ್ನೂ ಹುಡುಕ್ತಾನ. ಇವತ್ತನ್ನ ನಾಳೆ ಖಂಡಿತ ಸುಧಾರಿಸ್ಕೋತಾನೆ, ನೋಡ್ತಾ ಇರು. ನೀನ್ ಬಾಯಾರಿಕೆಯಿಂದ ಹಾಗೆ ಆಗ್ಲಿ, ನಿನ್ ಮಾತು ಸತ್ಯ ಆಗ್ಲಿ. ಅವನು ನಮ್ಮ ಕರ್ಣನ್ ಥರ ಒಳ್ಳೆ ಹೆಸರು ಮಾಡ್ಲಿ, ಅದೇ ನನ್ನ ಆಸೆ ಕಣೆ. ಡಾಕ್ಟರ್ ಕರ್ಣ ಅಲ್ಲೋ, ಮಿಸಸ್ ಕರ್ಣ ಕೂಡ ಅಲ್ಲೇ. ನನ್ ಜಗತ್ತಿಗೆ ಬೆಸ್ಟ್ ಫ್ರೆಂಡ್ ನೀವೇ ಅಲ್ವಾ? ಸೊ ಸೆಲೆಬ್ರೇಷನ್ ನಿಮ್ ಜೊತೆಗೆ. ಇದೊಂದು ಚೆನ್ನಾಗಿ ಹೇಳೋದ್ ಕಲ್ತ್ಬಿಟ್ಟಿದ್ದೀರಲ್ವಾ? ನಾನೇನ್ ಮಾಡ್ಲಿ, ನಿಮ್ಮ ಗಂಡ್ಕೊಂಡಿರೋ ತರ ಏನಾದ್ರೂ ಒಂದ್ ಮ್ಯಾಜಿಕ್ ಮಾಡ್ಬಿಡ್ತೀರಾ, ಆಮೇಲೆ ನನ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಓಡಾಡ್ಕೊಂಡಿರ್ತೀರಾ. ಆದ್ರೂ ಹೋದ್ ಜನ್ಮದಲ್ಲಿ ಏನಾದ್ರೂ ನೀವು ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ ಆಗಿದ್ರಾ ಅಂತ ನಂಗೆ ಡೌಟ್ ಬರುತ್ತೆ ಸರ್. ಈಗಲೂ ಡೌಟ್ ಬರುತ್ತಾ? ಅಯ್ಯೋ ಬೇಡಪ್ಪ, ನನ್ಗ ಡೌಟು ಬೇಡ, ಯೋಚನೆನೂ ಬೇಡ, ನನಗೆ ಭಯ ಆಗುತ್ತೆ. ಈಗ ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಾನೀಗ 2 ವಿಚಾರಕ್ಕೋಸ್ಕರ ಬಂದಿದ್ದೀನಿ. ಒಂದು ಏನೋ ಹೇಳಕ್ಕೆ, ಇನ್ನೊಂದು ಏನೋ ಕೇಳಕ್ಕೆ. ಹೇಳಿ ನನ್ನ ಲೈಟ್ ಹೌಸ್. ಹೇಳಕ್ಕೂ ಕೇಳಕ್ಕೂ ಈ ನಿಮ್ಮ ಪ್ರಿಯತಮ ಸದಾ ಸಿದ್ಧ ಇರ್ತಾನೆ. ಎಷ್ಟು ಕ್ಯೂಟ್ ಗೊತ್ತಾ ಸರ್ ನೀವು. ಈಗ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ, ಇಲ್ಲಾಂದ್ರೆ ನಾನು ಮರ್ತೋಗ್ತೀನಿ. ನಾನು ಹೇಳೋವರೆಗೂ ನೀವು ಸುಮ್ಮನೆ ಇರ್ಬೇಕಷ್ಟೇ. ಇಡೀ ಬ್ರಹ್ಮಾಂಡ, ಯೂನಿವರ್ಸ್, ಗ್ಯಾಲಕ್ಸಿ, ಸೋಲಾರ್ ಸಿಸ್ಟಮ್ ನನ್ನ ತಲೆ ಮೇಲೆ ಬಿದ್ದಂಗಾಗಿತ್ತು. ಆದ್ರೆ ನೀವು ಒಂದೇ ಒಂದು ಸೆಕೆಂಡ್ ಅಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ಬಿಟ್ರಲ್ಲ. ಈ ನಿಮ್ ಸಹಾಯಕ್ಕೆ ತುಂಬಾ 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 ಥ್ಯಾಂಕ್ಸ್. ಅಕ್ಕ ನಿಮ್ ಬಗ್ಗೆ ಎಲ್ಲಾನು ಹೇಳಿದ್ಲು. ಅದ್ ನನ್ ಕರ್ತವ್ಯ. ಅದ್ ನನ್ ಕರ್ತವ್ಯ, ಡಾಕ್ಟರ್ ಆಗಿ ಹೀಗ್ ಮಾಡ್ದೆ. ಇದೆ ಅಲ್ವಾ ನಿಮ್ ಡೈಲಾಗು. ಇವತ್ತಾದ್ರೂ ಒಂಚೂರು ಕ್ರೆಡಿಟ್ಸ್ ತಗೊಳ್ಳಿ, ನನ್ ಹೋಗ್ಲಿಕ್ಕೆನ ವೇಸ್ಟ್ ಮಾಡ್ಬೇಡಿ. ಎಲ್ಲಾ ಡಾಕ್ಟ್ರು ನಿಮ್ ತರ ಇರೋದಿಲ್ಲ. ನೀವು ಕೊಡ್ತಾರ ಎಲ್ಲಾ ಕ್ರೆಡಿಟ್ನು ತಗೊಂಡು ಇಲ್ಲಿ ಬಚ್ಚಿಟ್ಕೋತೀನಿ, ಓಕೆನಾ? ಬರೀ ಡಾಕ್ಟರ್ ಆಗಲ್ಲ, ನಾನು ಲೈಟ್ ಹೌಸ್ಗೋಸ್ಕರನೂ ಇದನ್ನ ಮಾಡಿದೆ. ನಿಮ್ ದುಃಖ ನೋಡೋ ಶಕ್ತಿ ನನ್ಗಿಲ್ಲ ರೀ. ಸರಿ, ಹೇಳಿದ್ದೇನೋ ಆಯ್ತು, ಏನೋ ಕೇಳ್ಬೇಕು ಅಂದ್ರಲ್ಲ, ಏನು? ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ನನ್ ಮೆರವಣಿಗೆಯಲ್ಲಿ ಕಾಲೇಜ್ಗೆ ಟಾಪರ್ ನಾನು. ಈಗ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಸೂಪರ್ ಡೂಪರ್ ಮೆರವಣಿಗೆ ಬೇಕಷ್ಟೇ. ರೆಡಿ ಇದೆಯಲ್ಲ? ಯಾಕೋ ಹಾಗೆ ಮಾಡ್ದೆ? ಲಕ್ಕಿ ಬಿಡು, ಅವನ್ನ ಹೊಡಿಬೇಡ. ಏನು ಹೊಡಿಬೇಡ? ಚಿಕ್ಕ ಮಗ ಅಂತ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಕೆಟ್ಟ ಹಾಳಾಗೋಗಿದ್ದಾನೆ. ಬಂಗಾರಿ, ನೀನ್ ಸಮಾಧಾನ ಮಾಡ್ಕೋ, ಇದಕ್ಕೊಂದು ಸೊಲ್ಯೂಷನ್ ಇದೆ ನನ್ನ ಹತ್ರ. ಕಾರಣ ಇಷ್ಟು ದೊಡ್ಡ ಅಪರಾಧ ಇವನು ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಥರ ಮಾಡ್ತಾನೆ ಅಂತ ಗೊತ್ತಾಗಿದ್ದಿದ್ರೆ ಹುಟ್ಟಿದ ಕೂಡಲೇ ಕತ್ತು ಹಿಸುಕಿ ಸಾಯಿಸ್ಬಿಡ್ತಿದ್ದೆ. ಮುಂದೆ ಇವನಿಗೆ ಏನು ಮಾಡಬೇಕು ಅಂತ ನೀನೇ ಹೇಳು. ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕಲ್ವಾ? ಹೌದಪ್ಪ, ಸಂಜುಗ್ ಶಿಕ್ಷೆ ಆಗ್ಲೇಬೇಕು. ನಾನು ಸಂಜುಗೆ 2 ಆಪ್ಷನ್ ಕೊಟ್ಟಿದ್ದೀನಿ, ಅದ್ರಲ್ಲಿ ಯಾವ್ದು ಸರಿ ಅನ್ಸುತ್ತೋ ಅಂತ ನೀವೇ ಹೇಳಿ. ಮೊದಲನೇದು, ಈ ತರ ಮಾಲ್ ಪ್ರಾಕ್ಟೀಸ್ ಮಾಡಿರೋದಕ್ಕೆ ಪರ್ಮನೆಂಟ್ ಆಗಿ ಡಿಬಾರ್ ಮಾಡಿ ಜೈಲಿಗೆ ಕಳಿಸೋದು. ಎರಡನೇದು, MBBS ನ ಫಸ್ಟ್ ಇಂದ ಮತ್ತೆ ಸ್ಟಾರ್ಟ್ ಮಾಡೋದು.
ಇದರಲ್ಲಿ ಯಾವ್ದು ಓಕೆ ಅಂತ ನೀವೇ ಹೇಳಿ. ಒಂದು ನೇರವಾಗಿ ಶಿಕ್ಷೆ ಕೊಡೋದು, ಇನ್ನೊಂದು ಬದಲಾಗಕ್ಕೆ ಅವಕಾಶ ಕೊಡೋದು. ಯಾವ್ದು ಬೇಕು ಅಂತ ಡಿಸೈಡ್ ಮಾಡಿ. ಹೌದು, ಕರ್ಣ ಸರಿಯಾಗಿ ಹೇಳ್ತಿದ್ದಾನೆ. ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು. ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ, ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಜೀವನ ಹೀಗೆ ಮುಂದುವರಿತಿದ್ರೆ ತುಂಬಾ ಕಷ್ಟ ಆಗುತ್ತೆ. ಬದಲಾಗಬೇಕು ಅಂದ್ರೆ ಈಗಲೂ ಅವಕಾಶ ಇದೆ. ಅಪ್ಪ, ನೀವು ಏನು ಡಿಸೈಡ್ ಮಾಡ್ತೀರಾ ನಂಗೆ ಓಕೆ ಇದೆ. ನೀವೇ ಹೇಳಿ ಸಂಜು ಏನು ಮಾಡಬೇಕು ಅಂತ. ಸಂಜು, ನಿನ್ನ MBBS ಮೊದಲನೇ ವರ್ಷದಿಂದಲೇ ಮತ್ತೆ ನಿನ್ನ ವಿದ್ಯಾರ್ಜನೆ ಪ್ರಾರಂಭ ಆಗಲಿ. ಡ್ಯಾಡ್, ಏನ್ ಹೇಳ್ತಿದ್ದೀರಾ ನೀವು? ಮತ್ತೆ ನಾನು 5 ವರ್ಷ ಚಿಕ್ಕವ್ರ ಜೊತೆ ಕ್ಲಾಸಲ್ಲಿ ಕೂತ್ಕೋಬೇಕಾ? ನಾನು ಓದಿದೆಲ್ಲ ವೇಸ್ಟ್ ಆಗಲ್ವಾ? ಐ ಕಾಂಟ್ ಡೂ ದಿಸ್ ಡ್ಯಾಡ್. ನೀನಿಷ್ಟು ವರ್ಷ ಏನು ಓದಿದ ನಂಗೆ ಚೆನ್ನಾಗಿ ಗೊತ್ತಿದೆ. ಕರ್ಣ,